ನಾವು ಎಲ್ಲಿ ಹೋಗಬೇಕು ಅಂದ್ಕೊಂಡವರು ಆಲೋಚನೆ ಮಾಡಿದ್ದೆ ಒಂದೇ, ಹೊರಟಿದ್ದು ಬೇರೆದು. ನಾವು ಅಂದ್ಕೊಂಡಿದ್ದು ಒಂದು ಪ್ಲೇಸ್ಗಾದರೆ ಹೋಗಿ ಬಂದಿದ್ದು ಇನ್ನೊಂದು ಪ್ಲೇಸ್ಗೆ. ನಾವು ಆಲೋಚನೆ ಮಾಡಿ ಇಲ್ಲಿ ಹೋಗೋಣ ಅಂದ್ಕೊಂಡವರು ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಗಿ ನಾವು ಈ ಊರಿಗೆ ಹೊರಟಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಾನಕಿ ಮಲ್ಟಿ ವ್ಲಾಗ್ಸ್. ಇವತ್ತು ನಾವು ಮೈಸೂರಿಗೆ ಹೊರಟಿದ್ದೀವಿ. ಬುಧವಾರ ಅರ್ಲಿ ಮಾರ್ನಿಂಗ್ಗೆ 5 o'clockಗೆ ಆದರೆ ಎದ್ದೆ. ಇನ್ನು ಎದ್ದುಬಿಟ್ಟು ಯಾಕೋ ಸ್ವಲ್ಪ ನಾನು ಡಲ್ಲಾಗಿದೆ, ಫೇಸು ಕೂಡ ತುಂಬ ಬೇಸಿಗೆಗೇನೋ ಸ್ವಲ್ಪ ಸುಸ್ತಾಗಿದೆ. ಇನ್ನು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಔಟ್ಸೈಡ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ಎಲ್ಲ ಮುಗಿಸ್ಕೊಂಡು ಟಿಫನ್ ಆದರೆ ಚಪಾತಿ ಈರುಳ್ಳಿ ಖಾರ ಮಾಡಿದೆ. ಎಲ್ಲರೂ ರೆಡಿ ಆಯಿತು. ನಾವು 8:15ಗೆ ಧರ್ಮಸ್ಥಳ ಬಸ್ಸಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಎಲ್ಲರೂ ರೆಡಿಯಾಗಿದ್ದೀವಿ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಫೇಸು ತುಂಬ ಡಲ್ಲಾಗಿ ಗೊತ್ತಾಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ನಾನಂತೂ ಆ್ಯಕ್ಟಿವ್ ಆಗೇ ಇದ್ದೀನಿ. ಸ್ವಲ್ಪ ಬೇಸಿಗೆಗೆ ತುಂಬ ಸೆಕೆ ಆಗಿಬಿಟ್ಟಿದೆ. ನಮ್ಮೂರಲ್ಲಂತೂ ವಿಪರೀತ ಸೆಕೆ. ಇನ್ನು ಎಲ್ಲಾದರೂ ಹೊರಡಬೇಕಾದ್ರೆ ಯೂಶ್ವಲಿ ದೇವ್ರ ಪೂಜೆ ಎಲ್ಲ ಆಯಿತು, ಟಿಫನ್ ಆಯಿತು. ಎಷ್ಟು ಹೇಳಿದ್ರೆ ಅಷ್ಟು ತಿಂದುಬಿಟ್ಟು ನಾವು ಇನ್ನು ಮೈಸೂರಿಗೆ ಹೊರಟಿದ್ದೀವಿ 8:15ಗೆ. ನಾವು ಬೇತ್ಮಂಗ್ಲದಿಂದ ಮೈಸೂರಿಗೆ ಬಸ್ ಜರ್ನಿ ಹಾಗೆ ಟ್ರೈನ್ ಜರ್ನಿ ಮಾಡ್ತಾಯಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ಇಲ್ಲ, ಬಂಗಾರಪೇಟೆಯಿಂದ ಇದೆ. ಬಟ್ ಟೈಮಿಂಗ್ಸ್ ನಮ್ಗೆ ಸೆಟ್ ಆಗಿಲ್ಲ. ನಾವು ಬರೋಷ್ಟರಲ್ಲಿ ಬಸ್ ರೆಡಿಯಾಗಿತ್ತು. ಧರ್ಮಸ್ಥಳ ಬಸ್ಗೆ ಹೋಗಬೇಕು ಅಂದ್ಕೊಂಡವರು ಬಸ್ ರೆಡಿಯಾಗಿತ್ತು ಅಂತ ಹೇಳಿಬಿಟ್ಟು ನಾವು ಕೋಲಾರ ಬಸ್ ಆದರೆ ಹೊರಟ್ವಿ. ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬುಕ್ ಮಾಡ್ಕೊಂಡಿದ್ದೀವಿ ಸ್ಲೀಪರು. ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಇನ್ನು ಬಸ್ ಹತ್ತೋಷ್ಟರಲ್ಲಿ ಚಿಕ್ಕವನು ಸ್ವಲ್ಪ ಬೇಗ ಎದ್ದಿದ್ನು, ಅದಕ್ಕೆ ನಿದ್ದೆ ಮಾಡಿಬಿಟ್ಟು ನಮ್ಮ ಮನೆಯವರು ಮಣಿಕಂಠ ಹಿಂದ್ಗಡೆ ಇದ್ದಾರೆ, ನಾನು ಚಿಕ್ಕವನು ಮುಂದ್ಗಡೆ ಕೂತಿದ್ವಿ. ಬೇತ್ಮಂಗ್ಲದಲ್ಲಿ 8:15ಗೆಲ್ಲ ಬಿಡ್ತು ಬಸ್ಸು. ಕೋಲಾರ್ಗೆ ಬರೋಷ್ಟರಲ್ಲಿ 9:15 ಆಯಿತು. ಕೋಲಾರ್ಗೆ ಬರೋಷ್ಟರಲ್ಲಿ ವಿಪರೀತ ಬಿಸಿಲು ಅಂದರೆ ಬಿಸಿಲು, ತುಂಬ ಸೆಕೆ ಸೆಕೆ ಸೆಕೆ. ತುಂಬ ಜರ್ನಿ ಮಾಡೋಕ್ಕಂತೂ ಸ್ವಲ್ಪ ಕಷ್ಟನೇ ಅನ್ನಿಸ್ತಾ ಇತ್ತು ಜರ್ನಿ ಮಾಡೋಕ್ಕೆ. ಇನ್ನು ಮುಂದೆ ಹೋದರೆ ಹೇಗಿರುತ್ತೋ ಅಂತ ಅನಿಸ್ಬಿಡ್ತು. ನಮಗಂತೂ ವಿಪರೀತ ಬಿಸಿಲು ಅಂದರೆ ಬಿಸಿಲು. ಹೇಳಿದ್ದು ನಾವು ಅಂದ್ಕೊಂಡಿದ್ದೊಂದು ಮಾಡಿದ್ದೊಂದು ಅಂತ. ನಾವು ಧರ್ಮಸ್ಥಳ ಬಸ್ ಬಂದು ನಮ್ಮೂರಲ್ಲಿ 8:45ಗಿದೆ, ಅದಕ್ಕೆ ಹೋಗೋಣ ಅಂದ್ಕೊಂಡವರು ಬೇಗ ಕೆಲಸ ಆಯಿತು ಅನ್ನೋಷ್ಟರಲ್ಲಿ 8:15ಗೆ ಬಂದ್ವಿ. ಇನ್ನು ಸರಿ ಅಂತ ಹೇಳ್ಬಿಟ್ಟು ಯಾವ ಬಸ್ ರೆಡಿಯಾಗಿದ್ದರೆ ಆ ಬಸ್ಸಲ್ಲಂತೂ ಜರ್ನಿ ಮಾಡೋಕ್ಕೆ ಶುರು ಮಾಡಿಬಿಟ್ವೆ. ನಾವು ಕೋಲಾರಲ್ಲಿ ಇಳಿದಿದ ತಕ್ಷಣ ನಮಗೆ ಬ್ಯಾಂಗ್ಳೂರು ಬಸ್ಸು ರೆಡಿಯಾಗಿತ್ತು. ಪಟ್ ಅಂತ ಬ್ಯಾಂಗ್ಳೂರಿಗೆ ಹತ್ಬಿಟ್ವೆ ನಾವು. 9:30ಗೆಲ್ಲ ನಮಗೆ ಕೋಲಾರಲ್ಲಿ ಬ್ಯಾಂಗ್ಳೂರಿಗೆ ಬಸ್ ಸಿಕ್ಬಿಡ್ತು. ಬೇಗನೆ ಬಸ್ ಸಿಕ್ತು ನಮಗೆ, ಇಳಿದಿದ ತಕ್ಷಣ ಸಿಕ್ತು. ಆದರೆ ಇಳಿದಿದ್ದು ಮಾತ್ರ ನಾವು 12:15 ಆಯಿತು ನಾವು ಇಳಿಯೋಷ್ಟರಲ್ಲಿ. ನಮ್ಮ ಟ್ರೈನ್ ಟೈಮಿಂಗ್ಸ್ ಬಂದು 12:50ಗಿರೋದು ನಮ್ಮ ಟ್ರೈನ್ ಬಂದು. ನಾವು ಬ್ಯಾಂಗ್ಳೂರಲ್ಲಿ ಕರೆಕ್ಟಾಗಿ 12:15ಗೆ ಇಳಿದಿರೋದ್ರಿಂದ ಇನ್ನೊಂದು 20 ಮಿನಿಟ್ಸಲ್ಲಿ ಹೋಗಬೇಕಾಗಿತ್ತು ರೈಲ್ವೆ ಸ್ಟೇಷನ್ಗೆ. ಅದಕ್ಕೆ ಬೇಗ ಹೊರಟಿದ್ದಾಯಿತು. ನಾವಂತೂ ತುಂಬ ಬೇಗ ಇನ್ನು ನಾನೆಲ್ಲೂ ವೀಡಿಯೋ ತೆಗಿಲಿಲ್ಲ. ಸ್ಟೇಷನ್ಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ ಒಂದು 10 ಮಿನಿಟ್ಸ್ಗೆಲ್ಲ ಬಂದುಬಿಟ್ವೆ. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ನಾವು ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ಗೆ ಬೇಗನೆ ಬಂದುಬಿಟ್ವೆ. ಇದು ಬಂದು ಸೊಂಗಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆಯಲ್ಲ ಮೆಜೆಸ್ಟಿಕ್ಕಲ್ಲಿ, ಅಲ್ಲಿ ನಾವು ಮೈಸೂರಿಗೆ ಹತ್ತಿದ್ದು. ಆ್ಯಕ್ಚುಲಿ ಈ ಪ್ರಯಾಣ ಬಂದು ನಾವು ಇದ್ದಕ್ಕಿದ್ದಾಗೆ ಸಡನ್ನಾಗಿ ಅಂದ್ಕೊಂಡು ಹೊರಟಿದ್ದು ಪ್ರಯಾಣ. ನಾವು ಫಸ್ಟು ಅಂದ್ಕೊಂಡಿದ್ದು ಬೇರೆ ಹತ್ರ ಹೋಗಬೇಕು ಅಂದ್ಕೊಂಡಿದ್ವಿ. ಇನ್ನು ಟ್ರೈನ್ ಆದರೆ ಬಂದುಬಿಡ್ತು, 1 ಗಂಟೆಗೆಲ್ಲ ಟ್ರೈನ್ ಬಂದುಬಿಡ್ತು. ಇನ್ನು ನಾವು ನಮ್ಮ ಬುಕ್ಕಿಂಗ್ ಸೀಟ್ಸ್ ಇತ್ತಲ್ಲ ಆಲ್ರೆಡಿ, ಅದಕ್ಕೆ ನಮ್ಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ. ಪಟ್ಟಂತ ಸ್ಟೇಷನಲ್ಲಿ ನಾವು ನಮಗೆ ಸೀಟ್ಸ್ ಆಲ್ರೆಡಿ ಇರೋದ್ರಿಂದ ಏನೂ ಅಷ್ಟೊಂದು ತೊಂದರೆ ಆಗಿಲ್ಲ. ಸ್ವಲ್ಪ ರೈಲ್ ಜರ್ನಿ ಅಂದರೆ ಟ್ರೈನ್ ಜರ್ನಿ ಆರಾಮ ಅನ್ನಿಸ್ತು ನನಗಂತೂ. ಬಸ್ಗಿಂತ ಟ್ರೈನಲ್ಲಿ ಸ್ವಲ್ಪ ಕಂಫರ್ಟಾಗಿ ಹೋದ್ವಿ. ಮತ್ತೊಂದು ವಿಷಯ, ನಾವು ಗೊರವನಹಳ್ಳಿಗೆ ಹೋಗಬೇಕು ಅಂದ್ಕೊಂಡವರು. ಗೊರವನಹಳ್ಳಿ, ಪಾವಗಡ, ನಾಗಲ್ಮಡಿಕೆ, ಆದಿನಾರಾಯಣ ಸ್ವಾಮಿ ಕೊಂಡ ಅಂತ ಇದೆಯಲ್ಲ, ಅದನ್ನು 1 ಡೇ ಟ್ರಿಪ್ಪಾಗಿ ಹೋಗಿ ಬಂದುಬಿಡೋಣ, ಹಾಲಿಡೇಸ್ ಅಲ್ವಾ ಅಂತ ಅಂದ್ಕೊಂಡವರು ಸಡನ್ನಾಗಿ ಇದ್ದಕ್ಕಿದ್ದಾಗೆ ನಾವು ಮೈಸೂರು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಬ್ಯಾಂಗ್ಳೂರಿಂದ ಮೈಸೂರಿಗೆ ಒಂದು 3 hours ಜರ್ನಿ ಅಷ್ಟೇ. 1 o'clock ಹತ್ತಿದ್ವಿ. 2, 3, 4:15ಗೆಲ್ಲ ನಾವು ಮೈಸೂರಲ್ಲಿ ಇಳಿದ್ವಿ. ಇನ್ನು ರೂಟ್ ಬಂದುಬಿಟ್ಟು ಬಿಡದಿ, ಕೆಂಗೇರಿ, ಚಾಮರಾಜನಗರ, ಮಂಡ್ಯ ಈ ರೂಟಲ್ಲಿ ಹೋಗಿದ್ದು. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು. ಟ್ರೈನ್ ಜರ್ನಿ ಅಂತೂ ಸಖತ್ತಾಗಿತ್ತು. ಇನ್ನು ಜರ್ನಿ ಬಗ್ಗೆ ಆರಾಮಾಗೇ ಇತ್ತು ಜರ್ನಿ ಅಂತೂ. ಬಿಸಿ ಮಾತ್ರ ನಮ್ಮ ಬೇತ್ಮಂಗ್ಲಕ್ಕಿಂತ ಒಂಚೂರು ಬಿಸಿ ಜಾಸ್ತಿನೇ ಇತ್ತು ಮೈಸೂರಲ್ಲಿ. ಆನ್ ದಿ ವೇ ಕೂಡ ಸ್ವಲ್ಪ ಬಿಸಿನೇ ಇತ್ತು. ಅಲ್ಲಿ ಕೂಡ ಮಳೆಗಳೇ ಬಿದ್ದಿಲ್ಲಂತೆ. ಇನ್ನು ಜರ್ನಿ ಮಾತ್ರ ಸಖತ್ತಾಗಿತ್ತು. ಇನ್ನು ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ನಾನು ಮನೆಯಿಂದನೇ ಚಪಾತಿ ಈರುಳ್ಳಿ ಖಾರ ಎತ್ಕೊಬಂದಿದ್ದೆ. ಮಕ್ಕಳು ಊಟ ಮಾಡಿಲ್ಲ, ನಾನು ನಮ್ಮವರು ಯಾರೂ ಊಟ ಮಾಡಿಲ್ಲ. ಊಟ ಮಾಡಬೇಕು ಅನಿಸ್ಲೇ ಇಲ್ಲ ಆ ಬಿಸಿಗೆ. ಬರೀ ನೀರು ಜ್ಯೂಸು ಅಂದೆ. ಹಾಗೆ ನಮ್ಮ ಮೈಸೂರಾದರೆ ಬಂದುಬಿಡ್ತು. ತುಂಬ ಹ್ಯಾಪಿ ಆಗೋಯ್ತು ಮೈಸೂರು.
ಬರೋಷ್ಟರಲ್ಲಿ 4:15 ಇಳಿದ್ವಿ. ಇನ್ನು ಅಲ್ಲಿಂದ ನಾವು ಊಬರ್ ಬುಕ್ ಮಾಡ್ಕೊಂಡಿದ್ವಿ ಆಟೋನಲ್ಲಿ. ಊಬರ್ ಬಂದುಬಿಟ್ಟು 75 ರುಪೀಸ್ ತೋರಿಸ್ತು. ಅದಕ್ಕೋಸ್ಕರ ನಾವು ಊಬರಲ್ಲಿ ಬಂದರೆ ಅಲ್ಲಿ ಆಟೋ ಅವ್ರನ್ನ ಕೇಳಿದ್ರೆ 200 ರುಪೀಸ್ ಹೇಳಿದ್ರು. ನಾವು ಹೋಗ್ಬೇಕಾಗಿರೋದು ಬಂದು ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆಯಲ್ಲ ಮೈಸೂರಲ್ಲಿ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಯಾರಿದ್ದಾರೆ ಅಂದರೆ ನಮ್ಮ ಚಿಕ್ಕಮ್ಮ ಇದ್ದಾರೆ. ಇನ್ನು ನಾವು ಅಲ್ಲಿಂದ ಬರೋಷ್ಟರಲ್ಲಿ 5 o'clock ಆಯಿತು. ಇನ್ನು ಇವಾಗ ನಾವು KRSಗೆ ಹೋಗ್ತಾ ಇದ್ದೀವಿ. KRS ಅನ್ಬೋದು, ಬೃಂದಾವನ್ ಗಾರ್ಡನ್ ಅನ್ಬೋದು, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಂತಲೂ ಹೇಳ್ತಾರೆ. ನಾನಾ ವಿಧದಲ್ಲಿ ಕರಿತೀವಿ ನಾವು KRSನ. ನಾವು ಇರೋ ಪ್ಲೇಸಿಂದ ಅಂದರೆ ಗಣಪತಿ ಸಚ್ಚಿದಾನಂದ ಆಶ್ರಮದಿಂದ ಒಂದು 5 ಗಂಟೆಗೆ ಇಳಿದಿದ್ದು, ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 6 o'clock ಬಿಡೋಷ್ಟರಲ್ಲಿ ನಾವು ಬರೋಷ್ಟರಲ್ಲಿ 7 o'clock ಆಯಿತು. ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಅನಿಸ್ತು ಇನ್ನು ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ಅನಿಸ್ತು. ಯಾಕಂದರೆ ಸ್ವಲ್ಪ ಕತ್ಲು ಅನಿಸ್ಬಿಡ್ತು. ಸ್ವಲ್ಪ ಬೇಗ ಒಂದು 5 o'clock ಅಲ್ಲಿ ಇಳಿದ್ರೆ ನಾವು ನೋಡೋದಕ್ಕೂ ಚೆನ್ನಾಗಿರುತ್ತೆ. 6:30ಗೆ ಶೋ ಏನೋ ಸ್ಟಾರ್ಟ್ ಆಗುತ್ತಂತೆ. ನಾವು ವಿಚಾರಿಸಿದ್ವಿ. 6:30ಗೆ 7:30ಗೆ ಶೋ ಇದೆ. ಶೋ ಅಂದರೆ ವಾಟರ್ ಶೋ, ನೀರು ಕಲರ್ ವಾಟರ್ ಶೋ ಇರುತ್ತೆ. ಅದೇ ಇಲ್ಲಿ ಸ್ಪೆಷಾಲಿಟಿ ಬಂದು KRS ಅಂದರೆ ಕೃಷ್ಣರಾಜ ಸಾಗರ. ಇನ್ನು ಇಲ್ಲಿ ಬಂದು ಇಳಿದಿದ ತಕ್ಷಣ ಜಾತ್ರೆ ಇದ್ದಂಗೆ ಅಂತ. ಮತ್ತು ತಿಂಡಿ ಐಟಮ್ಸ್ ಅಂತೂ ಹೇಳೋಂಗೆ ಇಲ್ಲ. ಬೇಜಾನ್ ವೆರೈಟೀಸು, ಮಾವಿನಕಾಯಿಗಳು, ಫ್ರೂಟ್ಸು, ಏನೇನು ತಿಂಡಿಗಳು ಬೇಕೋ ಅಷ್ಟು ವೆರೈಟೀಸ್ ಇತ್ತು. ಇನ್ನು ಇಲ್ಲಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದ್ದು ಬಂದು ಗೋಳಿ ಸೋಡಾ. ತುಂಬ ನೋಡಿದ ತಕ್ಷಣವೇ ಕುಡಿಬೇಕನ್ನಿಸ್ತು. ಕಲರ್ ಆಗಿತ್ತು. ಇನ್ನು ನೋಡಿದ ತಕ್ಷಣ ಸರಿ ನಮ್ಮ ಮಕ್ಕಳು ಜ್ಯೂಸುಗಳು ಅಂದರೆ ಬಿಡ್ತಾರ, ಇನ್ನು ಬೇಕು ಅಂದರು. ಸರಿ ನಾವು ಕೂಡ ಲೆಮನ್ ಗೋಳಿ ಸೋಡಾ ಒಂದು, ಆರೆಂಜ್ ಗೋಳಿ ಸೋಡಾ ಒಂದು, ಇನ್ನೊಂದು ಜಿಂಜರ್ ಮಸಾಲ ಗೋಳಿ ಸೋಡಾ ಒಂದು ಟ್ರೈ ಮಾಡಿದ್ವಿ. ಯಾರಿಗೆ ಇಷ್ಟ ಬಂದಿದ್ದವರು ಎಲ್ಲ ಟ್ರೈ ಮಾಡಿದ್ವಿ. ನಮ್ಮ ಚಿಕ್ಕವನು ಮಾತ್ರ ನಾವು ಕುಡ್ದಿದ್ದು ಎಲ್ಲನೂ ಸ್ವಲ್ಪ ಕುಡಿದು ಟೇಸ್ಟ್ ಮಾಡಿದ್ನು. ಸೂಪರಾಗಿತ್ತು ಗೋಳಿ ಸೋಡಾ ಅಂತೂ. ನಾವು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಕೆಲವೊಂದನ್ನೆಲ್ಲ ನಾವು ನೋಡೋದಕ್ಕೆ ಸ್ವಲ್ಪ ತುಂಬ ಕತ್ಲಾಗಿರೋದ್ರಿಂದ ನೋಡೋಕ್ಕೆ ಕಷ್ಟ ಆಯಿತು. ಒಂದು 5 o'clock ಆಗಿ ಇಳಿದ್ರೆ ನಾವೆಲ್ಲವನ್ನು ಚೆನ್ನಾಗಿ ನೋಡ್ಬೋದು. ಇಲ್ಲಾದರೆ ಇನ್ನು ಕರೆಕ್ಟಾಗಿ ನಾವು ಇದನ್ನೆಲ್ಲ ನೋಡಿಕೊಂಡು, ಬ್ಯಾರಿಕೇಡ್ ಮೇಲೆ ಇರೋದಿದು, ಕೆಳಗಡೆ ನೀರು ಹೋಗ್ತಾ ಇರೋದು ಕಾವೇರಿ ವಾಟ್ರು. ನಾವು ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಹೋಗೋಷ್ಟರಲ್ಲಿ ಕರೆಕ್ಟಾಗಿ 6:30 ಆಗುತ್ತೆ. ಆವಾಗ ನಾವು ಶೋ ನೋಡೋಕ್ಕೆ ಈಸಿ ಆಗುತ್ತೆ. ನಾವು ಸ್ವಲ್ಪ ಲೇಟ್ ಆಯಿತು ಅನ್ನಿಸ್ತು. ನಾವು ಬಂದಿದ್ದು ಜಾಸ್ತಿನೇ ಕತ್ಲಾಗಿಬಿಟ್ಟಿತ್ತು. ನಾವು ಹೋಗೋಷ್ಟರಲ್ಲಿ 7 o'clock ಅಂದರೆ ಫುಲ್ ಕತ್ಲಾಗಿಬಿಟ್ಟಿತ್ತು. ಇನ್ನು ಅಲ್ಲಿ ನಮ್ಮ ಮಣಿಕಂಠ ಪಾಪ್ಕಾರ್ನ್ ನೋಡಿದ ತಕ್ಷಣ ಪಾಪ್ಕಾರ್ನು, ನಾವು ಮೇಲೆ ಹತ್ತಿದ ತಕ್ಷಣ ನಮ್ಮ ಫೇವ್ರೇಟು ಬಜ್ಜಿ ತಿಂದರೆ. ಬಜ್ಜಿ ಬಗ್ಗೆ ಹೇಳಬೇಕು, ತುಂಬ ಟೇಸ್ಟಾಗಿ ಸೂಪರಾಗಿತ್ತು. ಇನ್ನು ಈವ್ನಿಂಗ್ ಊಟ ಮಾಡಿಲ್ಲಲ್ಲ, ತುಂಬಾ ಹಶ್ವಾಗಿಬಿಟ್ಟಿತ್ತು. ನಾವು ಹೋಗೋಷ್ಟರಲ್ಲಿ ಶೋ ಸ್ಟಾರ್ಟ್ ಆಗಿತ್ತು 7 o'clock. ನಾವು ಇನ್ನು ಮೇಲೆ ಹತ್ತೋಷ್ಟರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಆಯಿತು, 7:30 ಆಗೋಗಿತ್ತು. ನಾವು ಹೋಗೋಷ್ಟರಲ್ಲಿ ಒಂದು 4 to 5 ಸಾಂಗ್ಸ್ ಪ್ಲೇ ಮಾಡ್ತಾರಂತೆ. ಆ ಸಾಂಗ್ಸ್ ತಕ್ಕಾಗೆ ನೀರು ನೃತ್ಯ ಮಾಡುತ್ತೆ. ತುಂಬ ಅದ್ಭುತವಾಗಿರುತ್ತೆ ನೋಡೋಕ್ಕೆ. ಸ್ವಲ್ಪನೇ ಸಿಕ್ಕಿದ್ದು ನಮಗೆ ನೋಡೋದಕ್ಕೆ, ಜಾಸ್ತಿ ನೋಡೋಕ್ಕಾಗಲಿಲ್ಲ ನಮಗೆ. ಯಾಕಂದರೆ ನಮಗೆ ಗೊತ್ತಿಲ್ಲ ಅದು ಶೋ ಕಂಟಿನ್ಯೂಷನ್ ಮಾಡ್ತಾ ಇರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ನಾವು ಹೋಗೋಷ್ಟರಲ್ಲಿ ಫೈನಲ್ ಆಗಿ ಒಂದೇ ಒಂದು ಹಾಡಿತ್ತು ಅಷ್ಟೇ. ಸರಿ ಅಂತ ಹೇಳ್ಬಿಟ್ಟು ಹೋಗೋಷ್ಟರಲ್ಲಿ ಒಂದು ಹಾಡಲ್ಲಿ ಆಗೋಯ್ತು. ಇಷ್ಟೇನಾ ಅಂತ ಅಲ್ಲಿ 1-2-3 ವಿಚಾರಿಸಿದ್ರೆ ಇಷ್ಟೇ ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾವೇನು ಮಾಡಿಬಿಟ್ವಿ, ಇನ್ನು ಇಷ್ಟೇನೇನೋ ಹೋಗ್ಲಿ ಬಿಡು, ಲಾಸ್ಟಲ್ಲಿ ಒಂದು 2 minutes 3 minutes ಆದರೂ ನೋಡಿದ್ವಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಬಂದು ಮತ್ತೆ ನಾವು ಇನ್ನೂ ಯಾರನ್ನೋ ಬೇರೆ ಅಲ್ಲಿ ಅಂಗಡಿಯವ್ರನ್ನ ವಿಚಾರಿಸಿದ್ರೆ ಇಲ್ಲ ಕಂಟಿನ್ಯೂಷನ್ ಶೋ ಹಾಕ್ತಾ ಇರ್ತಾರೆ ಅಂತ ಹೇಳಿದ್ಮೇಲೆ ಮತ್ತೆ ಕೆಳಗಡೆ ಇಳಿದವರು ಮತ್ತೆ ಸ್ವಲ್ಪ ಅಪ್ಪಲ್ಲಿರೋದು KRS ಬಂದು ಸ್ವಲ್ಪ ಅಪ್ಪಲ್ಲಿದೆ. ಮತ್ತೆ ವಾಪಸ್ ಹೋಗಿ ಮತ್ತೆ ನಾವು ಹೋಗೋಷ್ಟರಲ್ಲಿ ಎಲ್ಲ ಫುಲ್ ಖಾಲಿ ಆಗಿತ್ತು. ಅಲ್ಲಿ ಮೆಟ್ಲ್ ಟೈಪ್ ಸ್ಟೆಪ್ ಬೈ ಸ್ಟೆಪ್ ಇದೆ, ಅದರ ಮೇಲೆ ಸ್ಟಾರ್ಟಿಂಗಲ್ಲಿ ಕೂತ್ಕೊಂಡ್ರೆ ನೀಟಾಗಿ ಕಾಣಿಸ್ತದೆ. ನಂತರ ಸ್ವಲ್ಪ ಹೊತ್ತಿದ್ದು ಲಾಸ್ಟ್ ಶೋ ನಾವು ನೋಡಿದ್ದು ಒಂದು 8:10 ಶೋ ಸ್ಟಾರ್ಟ್ ಆಯಿತು. 8 o'clockಗೆ 10 minutesಲ್ಲಿ ಒಂದು 5 ಸಾಂಗ್ಸ್ ಅಷ್ಟೇ ಪ್ಲೇ ಮಾಡಿದ್ದು. 4-5 ಸಾಂಗ್ಸ್ ಅಷ್ಟೇ ಪ್ಲೇ ಮಾಡಿದ್ದು. ಅದು ನೋಡೋಷ್ಟರಲ್ಲಿ ಒಂದು 8:30 ನಮ್ಮ ಶೋ ಎಲ್ಲ ಮುಗೀತು. ತುಂಬ ಚೆನ್ನಾಗಿತ್ತು. ಮೈಸೂರಲ್ಲಿ ಖಂಡಿತ ವಿಸಿಟ್ ಮಾಡಬೇಕಾಗಿರೋಂತಹ ಪ್ಲೇಸು KRS. ತುಂಬ ಅದ್ಭುತವಾಗಿತ್ತು. ನಾನು ಆಫ್ಟರ್ 22 years ಅಂತಲೇ ಹೇಳ್ಬೋದು. ನಾವು 7th ಅಲ್ಲಿದ್ದಾಗ ಟೂರ್ ಕರ್ಕೊಂಡು ಹೋಗಿದ್ರು ನಮ್ಮನ್ನು ಮೈಸೂರಿಗೆ. ಅದಾದ ನಂತರ 22 ವರ್ಷದ ನಂತರ ಇದನ್ನು ನೋಡ್ತಾ ಇರೋದು ನನಗೆ ಆವಾಗಲೇ ಸ್ವಲ್ಪ ಲೈಟಾಗಿ ನೆನಪಿತ್ತು ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ರೇ ನಿಮಗೆ ಅನಿಸುತ್ತಲ್ವ, ನೀರು ನೃತ್ಯ ಮಾಡ್ತಾ ಇದ್ದರೆ ಆ ಸಾಂಗಿಗೆ ತಕ್ಕಾಗೆ ನಾವು ಆ ಕತ್ಲಲ್ಲೇ ಈ ಶೋ ಪ್ಲೇ ಆಗೋದು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿತ್ತು. KRS ಅಂತೂ ಖಂಡಿತ KRSನ ವಿಸಿಟ್ ಮಾಡಿ. ಮೈಸೂರು ಬಂದರೆ ಮಾತ್ರ ಮಿಸ್ ಮಾಡ್ಕೋಬೇಡಿ. ಮೈಸೂರಲ್ಲಿ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳಬೇಕು KRS.
ನಾವು ಊಬರ್ ಬುಕ್ ಮಾಡ್ಕೊಂಡಿರೋದು, ಕಾರ್ ಬುಕ್ ಮಾಡ್ಕೊಂಡಿರೋದು, ಪಿಕಪ್ಪು ಡ್ರಾಪು ಎರಡೂ ಗಣಪತಿ ಸಚ್ಚಿದಾನಂದ ಆಶ್ರಮದಿಂದ KRSಗೆ ಕರ್ಕೊಂಡೋಗಿ ಮತ್ತು ರಿಟರ್ನ್ ಕರ್ಕೊಂಬರೋ ಥರ ನಾವು ಬುಕ್ ಮಾಡ್ಕೊಂಡಿರೋದು. ಶೋ ಬಂದು 8:30ಗೆ ಎಂಡ್ ಆಯಿತು. ಮತ್ತೆ ಶೋ ಇನ್ನೂ ಇರಲ್ಲ. 6:30 to 8:30ಗೆ ಎಂಡ್ ಆಗೋಗುತ್ತೆ. ನಾವು ಅಲ್ಲಿಂದ ಅರೌಂಡ್ ಕೆಳಗಡೆ ಬರೋಷ್ಟರಲ್ಲಿ 9 o'clock ಆಯಿತು. 9 o'clock ಬಿಟ್ಟರೆ ನಾವು ಮೈಸೂರು ಬರೋಷ್ಟರಲ್ಲಿ ಅರೌಂಡ್ ಒಂದು 10 o'clockಗೆಲ್ಲ ನಾವು ಮೈಸೂರಿಗೆ ಬಂದುಬಿಟ್ವೆ. ಇದು ನಮ್ಮ ಟ್ರಾವೆಲಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.